ಫೈನಲಿ ನನ್ನ ಬೀಟ್ರೋಟ್ ತೋಟ ಸೇಲ್ ಆಯಿತು ಗುರುವೆ. ಎಷ್ಟಕ್ಕೆ ಸೇಲ್ ಆಯಿತು, ಲಾಭ ಬಂತ, ನಷ್ಟ ಆಯ್ತಾ, ಎಲ್ಲ ಹೇಳ್ತೀನಿ. ಪ್ರತಿಯೊಂದು ಮಾಹಿತಿ ವಿಡಿಯೋ ಫುಲ್ ನೋಡಿ. ಬರೀ ರೈತರು ಮಾತ್ರ ವಿಡಿಯೋ ನೋಡಿ ಸುಮ್ಮನೆ ಆಗಬೇಡಿ. ಹಳ್ಳಿಲಿ ಜಮೀನಿದ್ದು ಹೊಟ್ಟೆ ಪಾಡಿಗೆ ಹುಟ್ಟಿರೋ ಊರು ಬಿಟ್ಟು ಬೆಂಗಳೂರಲ್ಲಿ ದುಡಿತಾ ಇರೋ ನಮ್ಮೆಲ್ಲ ಅಣ್ಣ ತಮ್ಮದಿರಾದ ಡೆಲಿವರಿ ಬಾಯ್ಸು, ಡ್ರೈವರ್ಸು, ಕಾರ್ಮಿಕರು, IT-BT ಎಂಪ್ಲಾಯ್ಸು ಎಲ್ಲರೂ ವಿಡಿಯೋ ನೋಡಿ. ಯಾಕಂದರೆ ಇವತ್ತು ನೀವು ಏನೇ ಕೆಲಸ ಮಾಡ್ತಾ ಇರ್ಬೋದು, ಯಾವುದೇ ಅಧಿಕಾರದಲ್ಲಿರ್ಬೋದು, ಒಂದಾನೊಂದು ಕಾಲದಲ್ಲಿ ನೀವೆಲ್ಲ ರೈತರ ಮಕ್ಕಳು. ಹಾಗೆ ಹೊಟ್ಟೆಗೆ ತಿಂತಾ ಇರೋದು ಅನ್ನನೇ ನೋಡಿ. ಇವತ್ತು ನನ್ನ ಬೀಟ್ರೋಟ್ ತೋಟ ಸೇಲ್ ಆಗಿದೆ, ಒಂದು ಒಳ್ಳೆ ಮೊತ್ತಕ್ಕೆ ಸೇಲ್ ಆಗಿದೆ. ಎಷ್ಟು ಏನು ಅಂತ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಅದಕ್ಕೂ ಮುಂಚೆ ಒಂದು ಸಣ್ಣ ಮಾತು ಏನಂದರೆ, ಇವತ್ತು ನೀವು ಬೆಂಗಳೂರಲ್ಲಿ ಏನೇ ಕೆಲಸ ಮಾಡ್ತಾ ಇರ್ಬೋದು, ನಾನು ಮಾಡ್ತಾ ಇರೋ ಕೆಲಸ ಬಿಟ್ಟು ಕೃಷಿ ಮಾಡಿ ಅಂತ ಹೇಳಕ್ಕೆ ಹೋಗಲ್ಲ. ಆ ಕೆಲಸ ಮಾಡಿಕೊಂಡೇ ಊರಲ್ಲಿ ಕೃಷಿ ಮಾಡಿಸಿ. ಯಾಕಂದರೆ ಇವತ್ತು ಎಷ್ಟೋ ನಮ್ಮ ಜನ್ರೇಷನ್ಗೆ ಅಕ್ಕಿ ಬಂದು ಮಿಷಿನಿಂದ ಬರುತ್ತೆ ಅಂದ್ಕೊಂಡಿದ್ದಾರೆ. ಹಾಗೆ ನೋಡಿ, ನಾನು ಸೋಲಾರ್ ಬಿಸ್ನೆಸ್ ಮಾಡ್ತೀನಿ. ವಾರಕ್ಕೆ 5 ದಿನ ಬೆಂಗಳೂರಲ್ಲಿ ಇರ್ತೀನಿ, ಇನ್ನು ಉಳಿದಿದ್ದು 2 ದಿನ ಊರಲ್ಲಿ ಕೃಷಿ ಮಾಡಿಸ್ತೀನಿ. ಹಾಗೆ ಏನೇ ವಿಷಯಕ್ಕೆ ಬರ್ತೀನಿ. ನಾನು ನನ್ನ ಬೀಟ್ರೋಟ್ ತೋಟ ಒಂದು ಸೇಲ್ ಆಗಿದೆ ಇವತ್ತು. ಫಸ್ಟು ಖರ್ಚು ಹೇಳ್ತೀನಿ. ಇಲ್ಲಿವರೆಗೂ 70,000 ರೂಪಾಯಿ ಖರ್ಚಾಗಿದೆ. ನಾನು ಸೇಲ್ ಮಾಡಿರೋದು 2 ಲಕ್ಷಕ್ಕೆ. ಸೊ ಖರ್ಚು ಕಳೆದ್ರೆ 1,30,000 ರೂಪಾಯಿ ಲಾಭ ಬಂದಿದೆ. ಇಲ್ಲಿ ನಾನೇನೋ ದುಡ್ದು ದಬಾಕ್ತೆ ಅಂತ ಹೇಳ್ತಾ ಇಲ್ಲ. ನಮ್ಮ ಯುವ ಜನಾಂಗಕ್ಕೆ, ನಮ್ಮೆಲ್ಲ ಅಣ್ಣ ತಮ್ಮದಿರಿಗೆ ಸ್ಫೂರ್ತಿಯಾಗಲಿ ಅಂತ ಹೇಳ್ತಾ ಇದ್ದೀನಿ. ಬರೀ ಲೈಕ್ ಶೇರ್ಗೋಸ್ಕರ ನಾನು ವಿಡಿಯೋ ಮಾಡ್ತಾಯಿಲ್ಲ. ಸೊ ದಯವಿಟ್ಟು ಆದಷ್ಟು ಈ ವಿಡಿಯೋನ ನಮ್ಮ ಅಣ್ಣ ತಮ್ಮದಿರಿಗೆ ಶೇರ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್.